ನೋಡಿ, ನನ್ನ ಹತ್ರ ಒಂದು ಅಯಸ್ಕಾಂತ ಇದೆ. ಈ ಅಯಸ್ಕಾಂತದಲ್ಲಿ ಎನ್ ಮತ್ತು ಎಸ್ ಅಂತ ಉತ್ತರ ಹಾಗೂ ದಕ್ಷಿಣ ಧ್ರುವಗಳನ್ನು ಕೊಟ್ಟಿದ್ದಾರೆ. ಉತ್ತರ ಧ್ರುವ ಕೆಂಪು ಬಣ್ಣದಲ್ಲಿ, ದಕ್ಷಿಣ ಧ್ರುವ ನೀಲಿ ಬಣ್ಣದಲ್ಲಿ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಅಯಸ್ಕಾಂತದಲ್ಲಿ ಯಾವಾಗಲೂ 2 ಧ್ರುವಗಳಿರ್ತವೆ. ಆ ಧ್ರುವಗಳ ಕಾಂತೀಯ ರೇಖೆಗಳು ಯಾವಾಗಲೂ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ 360 ಡಿಗ್ರಿಗೆ ಸುತ್ತಲೂ ಕೂಡ ನಿಮಗೇನಾಗಿರುತ್ತೆ ಅಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ತನಕ ಹೀಗೆ ಎಲ್ಲ ದಿಕ್ಕಿನಲ್ಲೂ ಕೂಡ ಅದರದ್ದು ಕಾಂತೀಯ ರೇಖೆಗಳು ಹರಡ್ಕೊಂಡಿರ್ತವೆ. ಆ ಕಾಂತೀಯ ರೇಖೆ ಹರಡ್ಕೊಂಡಿರುವಂಥ ರೇಖಾಚಿತ್ರನ ನಾವು ಕಣ್ಣಾರೆ ನೋಡೋದಕ್ಕೆ ಏನು ಮಾಡ್ಬೋದು ಅಂದರೆ ಕಬ್ಬಿಣದ ರಜೆಗಳನ್ನು ಬಳಸ್ಕೊಂಡು ಅದರದ್ದು ರೇಖೆಯ ಆಕೃತಿನ ನಾವು ನೋಡ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಒಂದು ಹಾಳೆ ಮೇಲೆ ಕಬ್ಬಿಣದ ಪುಡಿ ಅಥವಾ ಕಬ್ಬಿಣದ ರಜೆಗಳನ್ನು ಈ ರೀತಿ ಹರಡ್ಕೊಂಡಿದ್ದೀನಿ. ಅಯಸ್ಕಾಂತನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅಯಸ್ಕಾಂತನ ಕೆಳಗಡೆ ಇಟ್ಕೊಂಡು ಈ ರೀತಿ ಉತ್ತರ ದಕ್ಷಿಣ ಧ್ರುವಗಳ ರೀತಿ ಇಟ್ಕೊಂಡು ಇದರ ಮೇಲ್ಗಡೆ ನಾನು ಹರಡ್ಕೊಂಡಿರುವಂಥ ಕಬ್ಬಿಣದ ರಜೆಗಳನ್ನು ತಗೊಂಡು ಬಂದು ಆ ಅಯಸ್ಕಾಂತದ ಮೇಲೆ ಇಡ್ತೀನಿ. ಹೀಗೆ ಇಟ್ಟಾಗ ಏನಾಗುತ್ತೆ ಅಂದರೆ ಆ ಅಯಸ್ಕಾಂತದ ಧ್ರುವ ಯಾವ ರೇಖೆಯಲ್ಲಿ ಇರ್ತದೆ ಆ ರೇಖೆಯಲ್ಲಿ ಕಬ್ಬಿಣದ ರಜೆಗಳು ಹೊಂದಿಕೊಳ್ಳೋದಕ್ಕೆ ಶುರು ಮಾಡ್ತಾ ಇರ್ತವೆ. ಇಲ್ಲಿ ನೀವು ನೋಡ್ಬೋದು, ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವಗಳಲ್ಲಿ ಜಾಸ್ತಿ ಪ್ರಮಾಣದ ಕಬ್ಬಿಣದ ರಜೆಗಳು ಅಂಟ್ಕೊಂಡಿರೋದನ್ನು ನೋಡ್ಬೋದು. ಮತ್ತು ಕಾಂತೀಯ ರೇಖೆಗಳು ಹೇಗೆ ಹರಡ್ಕೊಂಡಿದ್ದಾವೆ ಧ್ರುವಗಳಿಂದ ಧ್ರುವದವರೆಗೆ ಅನ್ನೋದನ್ನು ಒಂದು ಚಿಕ್ಕ ಲೈನ್ನ ರೀತಿಯಲ್ಲಿ ಕಬ್ಬಿಣದ ರಜೆಗಳು ಜೋಡಿಸ್ಕೊಂಡಿರೋದನ್ನು ಕೂಡ ನಾವು ಈ ಚಿತ್ರದಲ್ಲಿ ನಾವು ನೋಡ್ಬೋದು.